ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಕ್ತಾಯ ಮಾಡಲಾಗಿದೆ. ರಿಸಲ್ಟಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ದ್ವಿತೀಯ PUCಯ ಎರಡನೇ ಪರೀಕ್ಷೆಯ ಫಲಿತಾಂಶದ ನಂತರ 50% PUC ಮಾರ್ಕ್ಸನ್ನು ತೆಗೆದುಕೊಂಡು ನಂತರ ನಾವು ವಿವಿಧ ಕೋರ್ಸುಗಳಿಗೆ ರ್ಯಾಂಕನ್ನು ಕೊಡುವಂಥದ್ದು. ನೀಟ್ ಪರೀಕ್ಷೆಯನ್ನು ಸಹ ತಾವು ಬರೆದಿದ್ದೀರಾ. ನೀಟ್ ಪರೀಕ್ಷೆಯ ನಂತರ ಅವ್ರದ್ದು ಫಲಿತಾಂಶ ಬಂದ ನಂತರ ನೀಟ್ ರ್ಯಾಂಕನ್ನು ಸಹ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ಗೆ ಸೀಟ್ ಅಲಾಟ್ಮೆಂಟಿಗೆ ಪರಿಗಣಿಸ್ತೀವಿ. ಈ ಮಧ್ಯದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವೊಂದು ವಿದ್ಯಾರ್ಥಿಗಳ ದಾಖಲೆ ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆಗಳನ್ನ ನಡೆಸಲಿಕ್ಕೆ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯಿಸಲ್ಲ. ಯಾವ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ ಅವರು ಮಾತ್ರ ಇದನ್ನು ಫಾಲೋ ಮಾಡಬೇಕು ಅಂತ ನನ್ನ ವಿನಂತಿ. ಉದಾಹರಣೆಗೆ ಸಾಕಷ್ಟು ವಿದ್ಯಾರ್ಥಿಗಳು ತಾವು ಸ್ಪೋರ್ಟ್ಸಲ್ಲಿ ಸಾಧನೆಯನ್ನು ಮಾಡಿರ್ತೀರಾ, NCCಯಲ್ಲಿ ತಾವು ಸರ್ಟಿಫಿಕೇಟನ್ನು ಪಡೆದಿರ್ತೀರಾ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇರ್ತೀರಾ, ಮತ್ತು ತಮ್ಮ ಪೇರೆಂಟ್ಸು ಮಿಲಿಟ್ರಿ ಆಗಿರ್ತಾರೆ ಅಥವಾ ಸರ್ವೀಸಲ್ಲಿ ಇರ್ತಾರೆ. ಈ ಥರ ತಮಗೆ ಗೊತ್ತಿದೆ. ವಿಶೇಷ ಕೆಟಗರಿ ಒಳಗಡೆ ತಾವು ಅರ್ಜಿಯಲ್ಲಿ ಕ್ಲೈಮ್ ಮಾಡಿರ್ತೀರ. ಅವ್ರುಗಳಿಗೆ ದಾಖಲೆ ಪರಿಶೀಲನೆ ಮಾಡುವಂಥದ್ದಕ್ಕೆ ನಾವು ಈಗ 5ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ನಾವು ಟೈಮ್ ಟೇಬಲನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ತಾವು ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದು ತಾವು ಸಲ್ಲಿಸಿದರೆ, ಉದಾಹರಣೆಗೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಅಂದರೆ ಕ್ರೀಡಾ ಇಲಾಖೆ ಅಧಿಕಾರಿಗಳಿರ್ತಾರೆ, ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಮಿಲ್ಟ್ರಿ, ಮಿಲಿಟ್ರಿ ಮತ್ತು ಸರ್ವಿಂಗಲ್ಲಿರುವಂತಹ ಮಿಲ್ಟ್ರಿ ಮಕ್ಕಳೇನಿದ್ದಾರೆ ತಮ್ಮ ದಾಖಲೆಗಳನ್ನ ತಗೊಂಡು ತಮ್ಮ ಒಂದು ಆರ್ಮಿ ಕಚೇರಿಗಳಿಗೆ ಕಳಿಸ್ತೀವಿ. ಅವರು ವೆರಿಫೈ ಮಾಡ್ತಾರೆ. ಕೊನೆಗೆ ನಾವು ಎಲಿಜಿಬಲ್, ಇನ್ಎಲಿಜಿಬಲ್ ಅಂತೇಳಿ ನಾವು ಪಟ್ಟಿಯನ್ನು ಪಬ್ಲಿಷ್ ಮಾಡ್ತೀವಿ. ಇದರ ಆಧಾರದ ಮೇಲೆ ನಾಳೆ ನಾವು ಆ ಕೆಟಗರಿಗೆ ರಿಸರ್ವ್ ಮಾಡಿರುವಂತಹ ಸೀಟ್ಗಳನ್ನು ಹಂಚಿಕೆ ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಇದು ಒಂದು. ಎರಡನೇದು ದಾಖಲೆ ಪರಿಶೀಲನೆ ಮಾಡುವಂಥದ್ದು ಯಾರು ಅಂತಂದರೆ, ನಾವೀಗಾಗಲೇ ನಿನ್ನೆ ಟೈಮ್ ಟೇಬಲನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಯಾರು ಕ್ಲಾಸ್ A1, B1, B, C, D, E, F ಇಂಥ ಕೆಟಗರಿಗಳು ಬರ್ತಾರೆ. ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, A1, B1 ಅಂತಂದರೆ OCI ವಿದ್ಯಾರ್ಥಿಗಳು ಯಾರಿದ್ದೀರಾ, ಆಲ್ರೆಡಿ ಅರ್ಜಿ ಹಾಕುವಾಗ ತಾವು ಆ ಕ್ಲಾಸನ್ನು ಕ್ಲೈಮ್ ಮಾಡಿದ್ದೀರಿ. ಆಮೇಲೆ ಯಾರು ಪೇರೆಂಟ್ಸು ಕನ್ನಡಿಗರಾಗಿರ್ತಾರೆ ಬಟ್ ಆದರೆ ಮಕ್ಕಳು ಬೇರೆ ಕಡೆ ಹೋಗಿ ನೌಕರಿ ಮಾಡ್ತಿರ್ತಾರೆ, ಅವರು ತಂದೆ ತಾಯಿದು ನಾವು ದಾಖಲೆ ಪರಿಶೀಲನೆ ಮಾಡಬೇಕಾಗುತ್ತೆ. ಇಂಥವರು ನಮ್ಮ ಒಂದು 6-7 ಸಾವಿರ ವಿದ್ಯಾರ್ಥಿಗಳು ಇದ್ದಾರೆ. A1, B1, B, C, D, E ಈ ಥರದ್ದು ಕೆಟಗರಿಗಳು. ಅದು ನೀವು ನಮ್ಮ ಬ್ರೋಷರ್ನ ತಾವು ನೋಡ್ತು ಅಂತಂದರೆ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರುಗಳು ದಾಖಲೆ ಪರಿಶೀಲನೆಗೆ ಬರಬೇಕು. ಇದು ಯಾಕಪ್ಪ ಅಂತಂದರೆ ತಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ 7 ವರ್ಷ ಓದಿದ್ದು SSLC ಅಥವಾ PUCಯ ಒಂದು ಬೋರ್ಡ್ ಎಕ್ಸಾಮನ್ನು ತಾವು ಕರ್ನಾಟಕದಲ್ಲಿ ಅಪಿಯರ್ ಆಗಿತ್ತು ಅಂತಂದರೆ ತಮ್ಮನ್ನು ನಾವು ಕನ್ನಡಿಗರಂತ ಟ್ರೀಟ್ ಮಾಡ್ತೀವಿ. ಕರ್ನಾಟಕದ ವಿದ್ಯಾರ್ಥಿಗಳ ಜೊತೆ ಏನು ಕನ್ನಡಿಗರಿಗೆ ರಿಸರ್ವ್ ಆಗಿರುವಂತಹ ಸೀಟ್ಗಳನ್ನ ನಿಮಗೆ ಅಲಾಟ್ ಮಾಡ್ತೀವಿ. ತಂದೆ ತಾಯಿ ಇಲ್ಲಿರ್ತಾರೆ, ಉದ್ಯೋಗಕ್ಕೋಸ್ಕರ ಬೇರೆ ಯಾವುದೇ ರಾಜ್ಯಕ್ಕೆ ಹೋಗಿರ್ತಾರೆ, ಮಕ್ಕಳು ಅಲ್ಲಿ ಕಲ್ತಿರ್ತಾರೆ, ಆದರೆ ಅವ್ರು ನಮ್ಮ ಕನ್ನಡಿಗರಾಗಿರ್ತಾರೆ. ಅವ್ರುಗಳಿಗೆ ನಾವು ಪರಿಶೀಲನೆಗೆ ಕರೆಯುವಂಥ. ಯಾರು ಈ ದಾಖಲೆ ಪರಿಶೀಲನೆ ಅಗತ್ಯ ಇಲ್ಲ, ನನಗಿವತ್ತು ಯಾರೋ ಕೇಳ್ತಾ ಇದ್ರು, ಸರ್ ನೋಟಿಫಿಕೇಷನ್ ಹಾಕಿದರೆ ನಾವು ಸಹ 11ನೇ ತಾರೀಕಿಂದ 22ನೇ ತಾರೀಕಿನ ತನಕ ಅಪಾಯಿಂಟ್ಮೆಂಟ್ ತಗೊಂಡು ದಾಖಲೆ ಪರಿಶೀಲನೆಗೆ ಬರಬೇಕು ಅಂತ. ನಾನು ಅವರಿಗೆ ಕೇಳಿದೆ, ನಿಮ್ಮದು ಯಾವ ಕ್ಲಾಸಲ್ಲಿ, ನಿಮ್ಮ ಅರ್ಜಿಯಲ್ಲಿ ಯಾವ ಕ್ಲಾಸ್ ಇದೆ? ಸರ್ A ಕ್ಲಾಸ್ ಇದೆ. ನಾನು ಇಲ್ಲೇ ಓದಿದ್ದೆ ಸರ್, ಕರ್ನಾಟಕದಲ್ಲೇ ಓದಿದ್ದೀನಿ, ಕರ್ನಾಟಕದಲ್ಲೇ ಎಕ್ಸಾಮ್ ಬರುತ್ತೆ. ವಿದ್ಯಾರ್ಥಿಗಳು, ಪೋಷಕರು ತಾವು ಗೊಂದಲಕ್ಕೊಳಗಾಗಬೇಡಿ. ಕ್ಲಾಸ್ Aದವರಿಗೆ ನಾವು KAಗೆ ಬಂದು ದಾಖಲೆ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಅವ್ರಿಗೆ ಏನಪ್ಪ ಮಾಡಬೇಕಾಗಿತ್ತು? ತಮಗೆಲ್ಲ ಗೊತ್ತಿರುವಂತೆ ತಾವು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡೋದು ಕೇಳಿದ್ವಿ. ತಾವು ಎಂಟ್ರಿ ಮಾಡಿರುವಂತಹ ಸ್ಯಾಟ್ಸ್ ನಂಬರ್ ಆಧಾರದ ಮೇಲೆ ನಿಮ್ಮ ಅರ್ಜಿಗಳು ಪರಿಶೀಲನೆ ಆಗಿದೆ. ಕೆಲವ್ರದ್ದು ಸ್ಯಾಟ್ಸ್ ನಂಬರಿಂದ ನಮಗೆ ಪರಿಶೀಲನೆ ಆಗಲಿಲ್ಲ ಕಾರಣಾಂತರದಿಂದ. ಅದು ಡಾಟಾ ಮಿಸ್ಟೇಕ್ ಆಗಿರ್ಬೋದು, ಡಾಟಾ ಫೆಚ್ ಆಗಿಲ್ಲದೆ ಇರ್ಬೋದು, ಈ ಕಾರಣಕ್ಕೋಸ್ಕರ ಒಂದು. ಎರಡನೇದು, ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ಮೀಸಲಾತಿಯನ್ನು ತಾವು ಕ್ಲೈಮ್ ಮಾಡಿದ್ದೀರಾ, ಆದರೆ ಅದು ಆನ್ಲೈನ್ ಸರ್ವಿಸಸ್ ಇಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ನಾವು ಸ್ಟಡಿ ಬಗ್ಗೆ ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಮೂಲ ದಾಖಲೆಗಳನ್ನ ತಗೊಂಡೋಗಿ ಕೊಡಿ ಅಂತ ಹೇಳಿದ್ವಿ. ಉದಾಹರಣೆಗೆ ಸ್ಯಾಟ್ಸಿಂದ ವೆರಿಫಿಕೇಷನ್ ಆಗಿದೆ, ಕ್ಲಾಸ್ A ಇದ್ದೀರಾ, ತಾವು ಯಾವುದೇ ರೂರಲ್ಲು ಕನ್ನಡ ಮೀಡಿಯಮ್ ಯಾವುದು ಕ್ಲೈಮ್ ಮಾಡಿಲ್ಲ, ನಿಮಗೆ ಯಾವ ವೆರಿಫಿಕೇಷನ್ನೂ ಅಗತ್ಯ ಇಲ್ಲ. ಸರ್ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ತಾವು ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಏನು ಇದೆ ಅದರಲ್ಲಿ ವೆರಿಫೈಡ್ ಬೈ ಕಾಲೇಜ್ ಅಂತ
ಬಂದ್ಬಿಡುತ್ತೆ. ನಿಮಗೆ ಅರ್ಜಿ ಸಹ ಡೌನ್ಲೋಡ್ ಆಗಿರುತ್ತೆ. ನಿಮ್ಮದು ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ನಾಳೆ ನಾವು ಕೌನ್ಸಿಲಿಂಗ್ ಶುರು ಮಾಡಿದಾಗ ನೀವು ಲಾಗಿನ್ ಆಗಿ ಕೌನ್ಸಿಲಿಂಗಿಗೆ ಭಾಗವಹಿಸ್ಬೋದು ಅಂತ. ಇಲ್ಲಿವರೆಗೆ ಕ್ಲಾಸ್ ಎ ಹಾಕಿರುವಂತಹ ಸ್ಯಾಟ್ಸ್ ಮುಖಾಂತರ ಆನ್ಲೈನಲ್ಲಿ ಪರಿಶೀಲನೆ ಆಗಿಲ್ಲದೆ ಇರುವಂತಹ 2000 ವಿದ್ಯಾರ್ಥಿಗಳಿದ್ದಾರೆ. ಅವರು ಅವರ ಕಾಲೇಜಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ. ಅವರಿಗೆ ಅಪ್ಲಿಕೇಶನ್ನೇ ಡೌನ್ಲೋಡ್ ಆಗಿಲ್ಲ. ಅವರಿಗೆ ಜಸ್ಟ್ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಬಂದಿದೆ. ಅದರಲ್ಲಿ ತಾವು ಲಾಸ್ಟಲ್ಲಿ ನೋಡಿದರೆ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿದೆ. ನೀವುಗಳು ಕಾಲೇಜಿಗೂ ಹೋಗಿಲ್ಲ. ಈಗ ಕಾಲೇಜ್ ಪೋರ್ಟಲ್ಲು ನಾವು ಕ್ಲೋಸ್ ಮಾಡಿದ್ದೀವಿ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂತಂದರೆ ನೀವು ಮೂಲ ದಾಖಲೆಗಳನ್ನ KEಗೆ ಬಂದು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕು. ಯಾಕೆಂದರೆ ನಾವು ನಿಮ್ಮ ಕಾಲೇಜಲ್ಲೇ ವೆರಿಫೈ ಮಾಡೋದಕ್ಕೆ ಲಾಗಿನ್ ಎಲ್ಲ ಓಪನ್ ಇಟ್ಟಿದ್ವಿ ನಾವು. ಆದರೆ ಸುಮಾರು 3,18,000, ಅದರಲ್ಲಿ ಸುಮಾರು 2.5 ಲಕ್ಷದಷ್ಟು ಮಕ್ಕಳು ವೆರಿಫಿಕೇಷನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 50,000 ಮಕ್ಕಳು ವೆರಿಫಿಕೇಷನ್ ಅಗತ್ಯ ಇರಲಿಲ್ಲ. 100% ಸ್ಯಾಟ್ಸಿಂದ ನಮಗೆ ಫೆಚ್ಚಾಗಿ ಬಂದಿತ್ತು. ಹಾಗಾಗಿ ಅವ್ರದ್ದು ಅಗತ್ಯ ಇರಲಿಲ್ಲ. ಒಂದು 2,000 ಮಕ್ಕಳು ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸ್ ಏನಿದೆ ಆ ಕಾಪಿ ತೆಗೆದು ನೋಡಿಬಿಡಿ. ಅದರಲ್ಲೇ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ಬಟ್ ಅವ್ರಿಗೆ ನಿಮಗೆ ಕೆಳಗಡೆ ಸಹ ನಾವು ಹೇಳಿದ್ದೀವಿ, ನೋಟಲ್ಲಿ ನಾವು ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡಿ. ಆದರೂ ನೀವು ಕಾಲೇಜಿಗೆ ಹೋಗಲಿಲ್ಲ. ಈಗ ನೀವು ಯಾರೋ ಬೆಂಗಳೂರು ಬಂದು ವೆರಿಫೈ ಮಾಡ್ಕೊಳ್ಳಿ. ನಾವು ಎಲ್ಲ ಫೆಸಿಲಿಟೇಟ್ ಮಾಡಿದ್ವಿ, ಬಟ್ ನೀವು ಮಾಡಿಲ್ಲ. ಮತ್ತೆ ಕಾಲೇಜಿಗೆ ಲಾಗಿನ್ ಕೊಡೋದಕ್ಕಾಗಲ್ಲ. ಯಾರು ಕ್ಲಾಸ್ ಎ ಇದೆ, ಅರ್ಜಿ ಡೌನ್ಲೋಡ್ ಆಗಿದೆ, ವೆರಿಫೈ ಆಗಿದೆ, ತಾವು ಎಲ್ಲೂ ಹೋಗುವಂಥ ಅಗತ್ಯ ಇಲ್ಲ. ನಾವು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಜಸ್ಟ್ ನೀವು ಕೌನ್ಸಿಲಿಂಗಿಗೆ ಭಾಗವಹಿಸುವ. 3ನೇ ಕೆಟಗರಿ, ನೀಟ್ ಪರೀಕ್ಷೆಯನ್ನು ಬರೆದಿದ್ದೀರಾ, KCET ಪರೀಕ್ಷೆಯನ್ನು ತಾವು ಬರೆದಿದ್ದೀರಾ. ನೀಟ್ ಪರೀಕ್ಷೆಯನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಕಂಡಕ್ಟ್ ಮಾಡ್ತಾರೆ. KSET ಪರೀಕ್ಷೆಯನ್ನ ನಾವು KE ಅವರು ಕಂಡಕ್ಟ್ ಮಾಡ್ತಾರೆ. ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೊರತುಪಡಿಸಿ ಉಳಿದಂಥ ಎಲ್ಲ ಕೋರ್ಸ್ಗಳಿಗೆ ನಾವು ರ್ಯಾಂಕ್ ಕೊಡ್ತೀವಿ, ಸೀಟ್ ಅಲಾಟ್ ಮಾಡ್ತೀವಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳ ಡಾಟಾವನ್ನು ನಮಗೆ ಕೊಡ್ತಾರೆ. ನಾವು ಆ ಡಾಟಾದ ರ್ಯಾಂಕಿನ ಆಧಾರದ ಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟನ್ನು ಅಲಾಟ್ ಮಾಡ್ತೀವಿ. ಅಂದರೆ ಈ 2 ಸಪ್ರೇಟ್ ಏಜೆನ್ಸಿ ಇದೆ. ನೀವು ನೀಟ್ ಪರೀಕ್ಷೆ ಬರೆದಿರೋವಂಥವ್ರದ್ದು ಡಾಟಾ ಎಲ್ಲ MCC ಅವ್ರ ಹತ್ರ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರ ಹತ್ರ ಇರುತ್ತೆ. ನಮಗೆ ಹೇಗೆ ಗೊತ್ತಾಗುತ್ತೆ? ಅವರು ನಾಳೆ ಡಾಟಾ ಕೊಡ್ತಾರೆ. ಡಾಟಾ ಕೊಟ್ಟಾದಮೇಲೆ ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರು, ನಿಮ್ಮ ನೀಟ್ ರೋಲ್ ನಂಬರು ನಮಗೆ ಬೇಕಾಗುತ್ತೆ. ಅದಕ್ಕೆ ನೀವು CET ಅಪ್ಲಿಕೇಶನ್ನ ಹಾಕಿದ್ದೀರಲ್ವ, ನಿಮ್ಮ CET ಹೆಂಗೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತಾವು ಲಾಗಿನ್ ಆದ್ರಿ, ಆ ರೀತಿ ಲಾಗಿನ್ ಆದರೆ ನಿಮಗೆ ನೀಟ್ ಅಪ್ಲಿಕೇಶನ್ ನಂಬರು ಮತ್ತು ನೀಟ್ ರೋಲ್ ನಂಬರ್ ಅಂತಿದೆ. ತಾವು ದಯಮಾಡಿ ಆ ನಂಬರ್ನ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ನೀಟ್ ಹಾಲ್ ಟಿಕೆಟ್ ಏನಿದೆ ಅದನ್ನು ಅಪ್ಲೋಡ್ ಮಾಡಬೇಕು. ಇದು ಒಂದು ನೀಟ್ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಪಡೆಯುವಂತಹ ವಿದ್ಯಾರ್ಥಿಗಳು ಇದನ್ನು ಮಾಡಬೇಕು. ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರು ಮತ್ತು ನೀಟ್ ರೋಲ್ ನಂಬರ್ನ ನೀವು ನಿಮ್ಮ ಅಪ್ಲಿಕೇಶನ್ ಒಳಗಡೆ ಅಪ್ಲೋಡ್ ಮಾಡಿದರೆ ನೀಟ್ ರಿಸಲ್ಟ್ ಬರ್ತಿದ್ದಂಗೆ ನಮಗೆ MCC ಅವರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರಿಂದ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ, ಆ ವಿದ್ಯಾರ್ಥಿಗಳ ಡಾಟಾ ನಮಗೆ ಕೊಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ನೀವು ನೀಟ್ ರೋಲ್ ನಂಬರ್ನ ಹಾಕಿರ್ತೀರ, ಅದರ ಆಧಾರದ ಮೇಲೆ ನಾವು ಮ್ಯಾಚ್ ಮಾಡಿ ನಿಮಗೆ ನಿಮ್ಮ ಏನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಆವಾಗ ನೀಟ್ ರ್ಯಾಂಕ್ ಸಮೇತ ನಿಮ್ಮ ಒಂದು ಲಾಗಿನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಆವಾಗ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಆಪ್ಷನ್ ಸಹ KCET ಏನು ಎಕ್ಸಾಮ್ ರ್ಯಾಂಕ್ಗಳ ಜೊತೆ ಅದು ಸಹ ಡಿಸ್ಪ್ಲೇ ಆಗುತ್ತೆ. ಆ ಕಾಲೇಜ್ ಸಹ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಒಂದು ಪ್ರಕ್ರಿಯೆ. ನೀವು ನೀಟ್ ಎಕ್ಸಾಮ್ ಬರೆದಿರೋದ್ರಿಂದ ತಾವು ದಯಮಾಡಿ ಫ್ರೀ ಇರುವಾಗ ಮುಂದಿನೊಂದು ವಾರ 10 ಡೇಸ್ ಒಳಗಡೆ ಲಾಗಿನ್ ಆಗಿ ನೀಟ್ ರೋಲ್ ನಂಬರ್, ನೀಟ್ ಅಪ್ಲಿಕೇಶನ್ ನಂಬರ್ನ ನಿಮ್ಮ KCET ಅಪ್ಲಿಕೇಶನ್ನಲ್ಲಿ ಎಂಟ್ರಿ ಮಾಡಬೇಕು ಅಂತನ್ನುವಂಥದ್ದು ನೀಟ್ ಪರೀಕ್ಷೆ ಬರೆದಿರೋವಂಥ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ. ಇದ್ರ ಜೊತೆಗೆ KCET ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಬರೀ ನೀಟ್ ಪರೀಕ್ಷೆ ಬರೆಯೋರು ಸಹ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಸೀಟನ್ನು ಪಡಿಬೇಕು ಅಂತಂದರೆ ತಾವು KCET ಅಪ್ಲಿಕೇಶನ್ ಹಾಕಬೇಕು. KCET ಎಕ್ಸಾಮ್ ಬರೀಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ನಾವು ಹೇಳಿದ್ವಿ. ಕೆಲವು ವಿದ್ಯಾರ್ಥಿಗಳು ಹಾಕಿರ್ಬೋದು, ಕೆಲವರು ಹಾಕಿಲ್ಲದೆ ಇರ್ಬೋದು. ಈಗ ಯಾರೋ ನಿಮ್ಮ ಮಗು ಓನ್ಲಿ ನೀಟ್ ಪರೀಕ್ಷೆಯನ್ನು ಬರೆದಿದೆ, ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ಲು, ಡೆಂಟಲ್, ಆಯುಷ್ ಸೀಟ್ ಏನಾದ್ರೂ ಪಡಿಬೇಕು ಅಂತಿದ್ದರೆ ನೀವು ನಮ್ಮಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. KCET ಅಪ್ಲಿಕೇಶನ್ ಹಾಕಿರುವಂಥವರು ಮತ್ತೊಮ್ಮೆ ಅರ್ಜಿ ಹಾಕುವಂತಹ ಅಗತ್ಯ ಇಲ್ಲ. ನೀವು ಆಲ್ರೆಡಿ ಅರ್ಜಿ ಹಾಕಿದ್ದೀರಾ, ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಜಸ್ಟ್ ನೀಟ್ ರೋಲ್ ನಂಬರು ಮತ್ತು ನೀಟ್ ಅಪ್ಲಿಕೇಶನ್ ನಂಬರ್ ಹಾಕಿದರೆ ಸಾಕು, ನಿಮ್ಮ ಕೆಲಸ ಮುಗೀತು. KCET ಅಪ್ಲಿಕೇಶನ್ನೇ ಹಾಕಿಲ್ಲ, ಬರೀ ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ ನಿಮ್ಮ ಮಗು. ನೀವು ಅಪ್ಲಿಕೇಶನ್ ನಮ್ಮಲ್ಲಿ ಹಾಕಬೇಕಾಗುತ್ತೆ. ಅದಕ್ಕೆ ನಾವು ಈಗ ಓಪನ್ ಮಾಡ್ತಾ ಇದ್ದೀವಿ. ದಯಮಾಡಿ ನೀಟು ಪರೀಕ್ಷೆ ಬರೆದಿರುವಂಥವರು KCET KEನಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ.
ಇಲ್ಲ ಸರ್, ನಮಗೆ ಈ ಮ್ಯಾನೇಜ್ಮೆಂಟ್ ಸೀಟನ್ನು ನಾವು ಬುಕ್ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ನಾವೇನು ನಿಮ್ಮ ಥ್ರೂ ಏನು ಹೋಗಲ್ಲ, ನೇರ ಕಾಲೇಜಲ್ಲಿ ಹೋಗಿ ನಾವು ಮಾತಾಡಿ ಬಂದುಬಿಟ್ಟಿದ್ದೀವಿ ಸರ್, ನೇರ ಅಡ್ಮಿಷನ್ ಮಾಡ್ತೀವಿ ಅಂತ ಕೆಲವ್ರು ಏನಾದ್ರೂ ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು ತಿಳುವಳಿಕೆ. ತಮಗೆಲ್ಲ ಗೊತ್ತಿರಲಿ, 2022 ನಂತರ ಡೈರೆಕ್ಟ್ ಮೆಡಿಕಲ್ ಆಯುಷ್ ಡೆಂಟಲ್ ಡೈರೆಕ್ಟ್ ಕಾಲೇಜ್ ಅಡ್ಮಿಷನ್ ಇಲ್ಲ. ನಾನು ಸಾಕಷ್ಟು ಬಾರಿ ಇದನ್ನು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ತಮಗೆ ತಿಳಿಸಿದ್ದೀನಿ. ಆದರೂ ಕೆಲವು ಪೋಷಕರು ತಪ್ಪು ಮಾಡ್ತಾ ಇದ್ದೀರಾ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮೆಡಿಕಲ್ ಡೆಂಟಲ್ ಆಯುಷು 100% ಸೀಟುಗಳು KEA ಮುಖಾಂತರನೇ ಅಲಾಟ್ ಆಗುತ್ತೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿರುವಂತಹ ಡೀಮ್ಡ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್, ಡೀಮ್ಡ್ ಕಾಲೇಜ್ಗಳೇನಿದೆ ಮೆಡಿಕಲ್ ಕಾಲೇಜ್ಗಳು, ಅದರಲ್ಲಿ ಸಣ್ಣ ಸೀಟ್ ಪೋರ್ಷನ್ ಸೀಟ್ ನಮಗೆ ಕೊಡ್ತಾರೆ, ಉಳಿದಿದ್ದೆಲ್ಲ MCC ಮೂಲಕ ಅಲಾಟ್ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ ಮಾತ್ರ MCCಯಿಂದ ಅಲಾಟ್ ಆಗುತ್ತೆ, 85% ಸೀಟು KEA ಮುಖಾಂತರನೇ ಅಲಾಟ್ ಆಗುತ್ತೆ. ಯಾವುದೇ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿರುವಂತಹ ಮ್ಯಾನೇಜ್ಮೆಂಟಿನ ಸೀಟುಗಳು ಸಹ ಫೀನ ಅವರು ಕಾಲೇಜವರು ಫಿಕ್ಸ್ ಮಾಡ್ತಾರೆ, ಬಟ್ ಸೀಟ್ ಮಾತ್ರ KEA ಮುಖಾಂತರ ಅಲಾಟ್ ಆಗುತ್ತೆ. ತಮ್ಮ ನೀಟ್ ರ್ಯಾಂಕ್ ಆಧರಿಸಿ ಅಲಾಟ್ ಆಗುತ್ತೆ. ತಾವು ಯಾವುದೇ ದುಡ್ಡು ತಗೊಂಡು ಕಾಲೇಜಿಗೆ ಕೊಟ್ಟು ಅಡ್ಮಿಷನ್ ಆಗುವಂಥ ಕಾಲ ಈಗಿಲ್ಲ. ಹಾಗಾಗಿ ಬರೀ ನೀಟ್ ಎಕ್ಸಾಮನ್ನು ಬರೆದು ಮೆಡಿಕಲ್ ಸೀಟ್ ಪಡಿಬೇಕು ಅಂತಿರುವಂತಹ ವಿದ್ಯಾರ್ಥಿಗಳು, ಪೋಷಕರು KCET ಅರ್ಜಿ ಹಾಕಿದರೆ ಸಂತೋಷ. ನೀಟ್ ರಿಜಿಸ್ಟ್ರೇಷನ್ ನಂಬರು ಮತ್ತು ನೀಟ್ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿ, ನಿಮ್ಮ ಕೆಲಸ ಮುಗೀತು. ಯಾರು KCET ಅಪ್ಲಿಕೇಶನ್ ಹಾಕಿಲ್ಲ, ಓನ್ಲಿ ನೀಟ್ ಪರೀಕ್ಷೆಗೆ ಅರ್ಜಿ ಹಾಕಿ ನೀಟ್ ಪರೀಕ್ಷೆಯನ್ನು ಬರೆದಿದ್ದೀರಾ, ತಾವು ದಯಮಾಡಿ KEAನಲ್ಲಿ ಅಪ್ಲಿಕೇಶನ್ ಹಾಕಿ. ನೀವು ಕನ್ನಡಿಗರಾಗಿತ್ತು ಅಂತಂದರೆ ನಿಮಗೆ ಏನು ಪ್ರೊಸೀಜರ್ ಇದೆ, ನನಗೆ ಹೇಳಿದ್ನಲ್ಲ, ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ನೀವು ಬೇರೆ ರಾಜ್ಯದಲ್ಲಿ ನಿಮ್ಮ ಪೇರೆಂಟ್ಸ್ ಇದ್ದಾರೆ, ನೀವು ಕನ್ನಡಿಗರಾಗಿದ್ದೀರಾ ಅಂತಂದರೆ, ನೀವು ಬರೀ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನಿಮಗೆ ಯಾವ ಕ್ಲಾಸು ಅಪ್ಲಿಕೇಬಲ್ ಆಗುತ್ತೆ ನಮ್ಮ ದಿಕ್ಸೂಚಿ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದೀವಿ. ಅದನ್ನು ಓದಿ ಅಪ್ಲಿಕೇಶನ್ ಹಾಕಿ ನೀವು ಸಹ ಬಂದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಇದು ನಾವು ಹಿಂದೆಲ್ಲ ನೀಟ್ ರಿಸಲ್ಟ್ ಬಂದ ಮೇಲೆ ಬಿಡ್ತಾ ಇದ್ವಿ. ಆವಾಗ ತುಂಬ ಟೈಟ್ ಶೆಡ್ಯೂಲ್ ಇರುತ್ತೆ, ನಿಮಗೆ ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈಗಲೇ ಆ ಅಪ್ಲಿಕೇಶನ್ ಸಹ ರಿಲೀಸ್ ಮಾಡಿ. ಸರ್ ನಮ್ಮದು ರ್ಯಾಂಕ್ ಎಷ್ಟು ಬರುತ್ತೋ ಗೊತ್ತಿಲ್ಲ, ಎಲಿಜಿಬಲ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಕೆಲವು ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಕಳೆದ ವರ್ಷದ್ದು ಮಾರ್ಕ್ಸು ರ್ಯಾಂಕ್ ಆಧಾರದ ಮೇಲೆ ಯಾರಿಗೆ ಕಾನ್ಫಿಡೆನ್ಸ್ ಇದೆ ದಯಮಾಡಿ ತಾವು ಅಪ್ಲಿಕೇಶನ್ ಹಾಕಿ. ನಿಮ್ಮದು ಎಲಿಜಿಬಲ್ ಆಗಲಿಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಎಲಿಜಿಬಲ್ ಆಗಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಡಿಸೇಬಲ್ ಆಗುತ್ತೆ, ಅದು ನಿಮಗೆ ಏನು ನಾವು ತೋರಿಸೋದೇನೇ ಇಲ್ಲ. ಯಾರು ಎಲಿಜಿಬಲ್ ಆಗ್ತಾರೆ ಅವರಿಗೆ ಮಾತ್ರ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಫಲಿತಾಂಶ ಬರುವವರೆಗಿನ ಈ ಒಂದು ಪ್ರಕ್ರಿಯೆಗಳನ್ನ ನಾನು ತಮಗೆ ಹೇಳಿದ್ದೀನಿ. ದ್ವಿತೀಯ PUCಯ ದ್ವಿತೀಯ ಪರೀಕ್ಷೆಯ ಫಲಿತಾಂಶದ ನಂತರ ಅವರು ನಮಗೆ ಡಾಟಾವನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ ನಾವು ಎಲ್ಲ ಪ್ರಕ್ರಿಯೆ ಮಾಡೋದಕ್ಕೆ ಒಂದು 3-4 ಡೇಸ್ ಬೇಕಾಗುತ್ತೆ. ಆಮೇಲೆ ನಮ್ಮ ಒಂದು CET ಫಲಿತಾಂಶವನ್ನು ನಾವು ಪ್ರಕಟ ಮಾಡ್ತೀವಿ. ಇದು ನಮ್ಮ ಕಡೆಯಿಂದ ತಮಗೆ ಇನ್ನೊಂದು ಪಾಯಿಂಟ್ ಮರ್ತಿದ್ದೆ ನಾನು, ಏನಂತಂದರೆ ಕೆಲವು ಬೇರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳು PUCಯನ್ನು ತಾವು ಮಾಡಿದ್ದೀರಾ. ತಮಗೆಲ್ಲ ಗೊತ್ತಿದೆ, CBSE, ICSE ಮತ್ತು ಕರ್ನಾಟಕ ಸ್ಟೇಟ್ ಬೋರ್ಡ್ದೇನಿದೆ, ನಾವು ಆನ್ಲೈನಲ್ಲಿ ಡಾಟಾ ತಗೊಳ್ತೀವಿ. ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಏನು PUC ಬೋರ್ಡಲ್ಲಿ ನೀವು ಮಾಡಿರ್ತೀರಾ, ನಿಮ್ಮ ಡಾಟಾನ ನೀವು ಇಲ್ಲಿವರೆಗೆ ಏನಾಗ್ತಿತ್ತು, ನಿಮಗೆ ಎಂಟ್ರಿ ಮಾಡೋದಕ್ಕೆ ನಾವು ಹೇಳ್ತಾ ಇದ್ವಿ. ಆ ಎಂಟ್ರಿ ಮಾಡುವಂಥ ಕ್ರಮ ಸರಿ ಇಲ್ಲ ಅಂತ ಕಳೆದ ವರ್ಷದಿಂದ ನಾವು ಡಿಜಿಲಾಕರಿಂದ ನಾವು ತಗೊಳ್ತಾ ಇದ್ದೀವಿ. ಅಂದರೆ ಯಾರು ಬೇರೆ ರಾಜ್ಯದಲ್ಲಿರುವಂತಹ, ವಿಶೇಷವಾಗಿ ಗಡಿ ರಾಜ್ಯಗಳಲ್ಲಿ, ಈ ಕರ್ನಾಟಕದ ಗಡಿ ರಾಜ್ಯಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಅವರು ನಮ್ಮಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ. ನೀವು ಅಂದರೆ ಕನ್ನಡಿಗರಾಗಿರ್ತೀರಾ, ಬಾರ್ಡ್ರಲ್ಲಿ ಇರ್ತೀರಾ, ಬೇರೆ ಕಾರಣಕ್ಕೆ ಬೇರೆ ಆ ರಾಜ್ಯದಲ್ಲಿ ಇರ್ತೀರಾ, ತಾವುಗಳು ದಯಮಾಡಿ ನಾವು ನಮ್ಮ ಬ್ರೋಷರಲ್ಲಿ ಪಬ್ಲಿಷ್ ಮಾಡಿದ್ದೀವಿ. ತಾವು ಡಿಜಿಲಾಕರಲ್ಲಿ ನಿಮ್ಮ ರಾಜ್ಯದ ಬೋರ್ಡ್ ಅವರು ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನ್ಯಾಡ್ ಪೋರ್ಟಲಲ್ಲಿ. ನೀವು ಆ ಡಿಜಿಲಾಕರಲ್ಲಿ ಹೋಗ್ಬಿಟ್ಟು ನೀವು ಕನ್ಸೆಂಟ್ ಕೊಡಬೇಕಾಗುತ್ತೆ. ಕೊಟ್ಟರೆ ನಿಮ್ಮ ಮಾರ್ಕ್ಸು ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿಗೆ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮ CET ಫಲಿತಾಂಶ, ನಿಮ್ಮ CET ಮಾರ್ಕ್ಸನ್ನು ಎರಡನ್ನೂ ತಗೊಂಡು ನಾವು ರ್ಯಾಂಕ್ ಕೊಡ್ತೀವಿ. ಇದು ಎಲ್ಲರಿಗೆ ಏನು ಅನ್ವಯಿಸಲ್ಲ. ಯಾರು ಬೇರೆ ರಾಜ್ಯದ ಸ್ಟೇಟ್ ಬೋರ್ಡಲ್ಲಿದ್ದೀರಾ ತಾವು ಇದೊಂದು ಪ್ರಕ್ರಿಯೆ ಮಾಡಬೇಕಾಗತ್ತೆ, ಮಾಡಿ ಅಂತೇಳಿ ಹೇಳ್ತಾ, ನೀವು ಮುಂದಿನ ಪ್ರತಿ ಹಂತದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯೂಟ್ಯೂಬ್ ಚಾನಲ್ ಏನು ಇದೆ, ಇದ್ರ ಮುಖಾಂತರ ನಾವು ತಮಗೆ ಎಜುಕೇಟ್ ಮಾಡ್ತಾ ಇರ್ತೀವಿ. ಮತ್ತು ಟೈಮ್ ಟು ಟೈಮ್ KEA ವೆಬ್ಸೈಟಲ್ಲಿ ನಾವು ನೋಟಿಫಿಕೇಷನ್ಸ್ ಹಾಕ್ತಾ ಇರ್ತೀವಿ. ಮತ್ತು ನಮ್ಮ X ಖಾತೆಯಲ್ಲಿ ಸಹ ಇದನ್ನು ಅಪ್ಲೋಡ್ ಮಾಡ್ತೀವಿ. ಜೊತೆಗೆ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳು ನೀವು ನೋಂದಣಿ ಮಾಡಿದ್ದೀರಾ,
ನಿಮ್ಮ ಮೊಬೈಲ್ ನಂಬರಲ್ಲಿ ವಾಟ್ಸಪ್ ಇರುತ್ತೆ, ನಿಮಗೆ ವಾಟ್ಸಪ್ SMS ನೋಟಿಫಿಕೇಷನ್ಗಳನ್ನು ಸಹ ನಾವು ಕಳಿಸ್ತೀವಿ. ಹಾಗಾಗಿ ತಾವು ಈ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಮುಗಿಯುವವರೆಗೆ ಈ ಒಂದು ಮಾಧ್ಯಮಗಳನ್ನು ತಾವು ಫಾಲೋ ಮಾಡ್ತು ಅಂತಂದರೆ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ, ಕೌನ್ಸಿಲಿಂಗ್ ಸುಸೂತ್ರವಾಗಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ನಮಸ್ಕಾರ.